ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಂಜನಗೂಡು ರೆಸಿಪೀಸ್ ಚಾನಲ್ನಲ್ಲಿ ಚುರುಮುರಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಚುರುಮುರಿ ಮಾಡೋದಕ್ಕೆ ತುಂಬ ಕಡಿಮೆ ಪದಾರ್ಥಗಳು ಮತ್ತು ತುಂಬ ಕಡಿಮೆ ಸಮಯ ಸಾಕು. ಚುರುಮುರಿ ಮಾಡೋದಕ್ಕೆ ನಾನು ಈರುಳ್ಳಿ, ಟೊಮೊಟೊ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಕಡಲೆಪುರಿ, ಬೂಂದಿ ಖಾರ, ಉಪ್ಪು, ಕೆಂಪು ಮೆಣಸಿನ್ಕಾಯಿ ಪೇಸ್ಟ್, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಜೊತೆಗೆ ಟೊಮೊಟೊ ಕೆಚಪ್ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚುರುಮುರಿ ಮಾಡೋದಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಪಾತ್ರೆಗೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ, ನೀವು ಬೇಕಿದ್ದಲ್ಲಿ ಮಸಾಲ ಕಡಲೆ ಬೀಜ, ಎಣ್ಣೆ, ತೆಂಗಿನಕಾಯಿ ತುರಿ, ನಿಪ್ಪಟ್ಟು ಇಷ್ಟನ್ನು ಕೂಡ ಸೇರಿಸ್ಕೋಬೋದು. ನಾನು ತುಂಬ ಕಡಿಮೆ ಪದಾರ್ಥದಲ್ಲಿ ಹೇಗೆ ಸರಳವಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಸಾಸ್, ಹಸಿರು ಮೆಣಸಿನ್ಕಾಯಿ ಪೇಸ್ಟ್, ಕೆಂಪು ಮೆಣಸಿನ್ಕಾಯಿ ಪೇಸ್ಟ್ ಮೂರನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಸೇರಿಸ್ಕೋಬೋದು. ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಸಾಸ್, ಹಸಿಮೆಣಸಿನ್ಕಾಯಿ ಪೇಸ್ಟ್, ಕೆಂಪು ಮೆಣಸಿನ್ಕಾಯಿ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದೆಲ್ಲವನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಕೊನೆಯದಾಗಿ ಕಡಲೆಪುರಿ, ಬೂಂದಿ ಖಾರನ ಸೇರಿಸ್ಕೋಬೇಕು. ಮುಂಚೆನೇ ನೀವು ಬೂಂದಿ ಖಾರ, ಕಡಲೆ ಪುರಿ ಸೇರಿಸ್ಕೊಂಡ್ಬಿಟ್ರೆ ಪುರಿ ಮೆತ್ತಗಾಗುತ್ತೆ. ಅದರಿಂದ ಕೊನೆಯಲ್ಲಿ ಸೇರಿಸ್ಕೋಬೇಕು. ತುಂಬ ಬೇಗ ಮಿಕ್ಸ್ ಮಾಡ್ಕೋಬೇಕು. ನೋಡಿರ್ತೀರ ಅನಿಸುತ್ತೆ ಹೊರಗಡೆ ಎಲ್ಲ ಯಾವ ಥರ ಫಾಸ್ಟಾಗಿ ಮಿಕ್ಸ್ ಮಾಡ್ತಾರೆ, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಪುರಿ ಮೆತ್ತಗಾಗುತ್ತೆ ಅನ್ನೋದೊಂದೇ ಕಾರಣದಿಂದ ಅವರು ಬೇಗ ಮಿಕ್ಸ್ ಮಾಡೋದು. ಈಗ ಚುರುಮುರಿ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಾಗಿದೆ. ನೀವು ಬೇಕಿದ್ರೆ ಇನ್ನೂ ಕೆಲವು ಪದಾರ್ಥಗಳನ್ನು ಸೇರಿಸ್ಕೋಬೋದು. ಹೀಗೂ ಕೂಡ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಡಿ, ಹೆಲ್ದಿಯಾಗಿರುತ್ತೆ. ಯಾಕೆಂದರೆ ಎಲ್ಲ ಹಸಿ ತರಕಾರಿನ ಹಾಕಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.